ಸಿಂದಗಿ ತಾಲೂಕಿನ ಮನ್ನಾಪುರದ ಸಂಗಮನಾಥ ಸಕ್ಕರೆ ಕಾರ್ಖಾನೆಯಲ್ಲಿ ಇತ್ತೀಚೆಗೆ ಹಲವಾರು ರೈತರು ಕೂಡ ತೂಕದಲ್ಲಿ ಮೋಸ ಆಗ್ಯದ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ರು. ಆ ನಿಟ್ಟಿನೊಳಗೆ ದರಪ್ ಕೂಡ ಬಿರಾದರ್ ಅನ್ನುವಂಥ ರೈತರು ಇತ್ತೀಚೆಗೆ ಹೊರಗಡೆ ಕಾರ್ಖಾನೆಯಲ್ಲಿ ಅಂದ್ರೆ ತೂಕದ ಯಂತ್ರಗಳಲ್ಲಿ ಕಾಟ ಮಾಡಿಕೊಂಡು ಕಾರ್ಖಾನೆಯಲ್ಲಿ ಕಾಟ ಮಾಡಿಸಿದ ಸಂದರ್ಭದಲ್ಲಿ ಸುಮಾರು 1 ಟನ್ಗಿಂತ ಹೆಚ್ಚು ಅಲ್ಲಿ ಏನದ ಅಂತರ ಕಂಡು ಬರ್ತದೆ. ಆ ಸಂದರ್ಭದಲ್ಲಿ ಇಲ್ಲ ನಿಮ್ಮ ತೂಕದ ಮೋಸ ಅದ ಅಂತ ಹೇಳಿ ಅವ್ರು ಏನದ ದಾಂಧಲಿ ಮಾಡಕತ್ತ ಸಂದರ್ಭದಲ್ಲಿ ಅವಾಗ ಏನದ ಕಾರ್ಖಾನೆಯ ಸಿಬ್ಬಂದಿಗಳು ಬಂದು ಇಲ್ಲ ನಮಗೆ ಕರೆಕ್ಟ್ ಐತೆ ಅಂತ ಹೇಳಿ ವಾದ ಮಾಡಿ ಅಧಿಕೃತವಾದಂಥ ಒಂದು ಚೀಟಿ ಕೊಟ್ಟಿರ್ತಾರೋ, ತೂಕದ ಚೀಟಿ ಕೊಟ್ಟಿರ್ತಾರೆ. ಅದ್ರಾಗ 995 ಕಿಲೋ ಅಲ್ಲಿಗೆ ಇಲ್ಲಿಗೆ ಡಿಫರೆನ್ಸ್ ಆಗಿರ್ತದೆ. ಅವಾಗ ಏನದ ಸ್ಥಳಕ್ಕೆ ಏನದ ಇವ್ರು ಬರ್ತಾರೆ, ಸಿಂದಗಿ ತಹಸೀಲ್ದಾರ್ ಬಂದು ಮತ್ತೆ ಕಾಟ ಮಾಡಿದಂಥ ಸಂದರ್ಭದಲ್ಲಿ 560 ಕಿಲೋ ಡಿಫರೆನ್ಸ್ ಬರ್ತದೆ. ಅವರು ಕೂಡ ಮತ್ತೆ ವೇಟ್ ಆ್ಯಂಡ್ ಮೆಜರ್ಮೆಂಟ್ದ ಜಿಲ್ಲಾಧಿಕಾರಿಗಳಿಗೆ ಕರೆಸಿ ಮತ್ತೊಮ್ಮೆ ತೂಕ ಮಾಡಿಸಿದಂಥ ಸಂದರ್ಭದಲ್ಲಿ ಕೇವಲ ಒಂದು 20 ರಿಂದ 40 ಕಿಲೋ ಅಷ್ಟೇ ಡಿಫರೆನ್ಸ್ ಬರ್ತದೆ. ಈ ನಿಟ್ಟಿನೊಳಗೆ ಒಟ್ಟಾರೆಯಾಗಿ ಮೋಸ ಆಗ್ಯದ ಅಂತ ಹೇಳಿ ಆ ರೈತರು ಹೇಳ್ಕೊತ ಬರ್ತಾರೆ. ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಅಧಿಕೃತವಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ಸಲ್ಲಿಸುವ ಮೂಲಕ ಆ ಕಾರ್ಖಾನೆಯನ್ನು ತನಿಖೆ. ಸಿಂದಗಿ ತಾಲೂಕಿನ ಮನ್ನಾಪುರದ ಹತ್ತಿರುವಂತಹ ಸಂಗಮನಾಥ ಸಕ್ಕರೆ ಕಾರ್ಖಾನೆಯಲ್ಲಿ ಇತ್ತೀಚೆಗೆ ತೂಕದಲ್ಲಿ ಭಾರಿ ಮೋಸ ಆಗ್ಯದ ಅಂತ ಹೇಳಿ ಹಲವಾರು ರೈತರು ಆರೋಪಗಳು ಮಾಡ್ತಾ ಇದ್ರು. ಆ ನಿಟ್ಟಿನೊಳಗೆ ಮೊನ್ನೆ ದಿನ ನಮ್ಮ ದರೆಪಗೌಡ ಬಿರಾದರ್ ಅನ್ನುವಂಥ ಒಬ್ಬ ರೈತರು ಈ ಒಂದು ಸಂಶಯಕ್ಕೆ ಒಂದು ಇತ್ಯರ್ಥ ಕಾಣಿಸ್ಬೇಕಂತ ಹೇಳಿ ಹೊರಗಡೆ ಏನದ ಕಬ್ಬಿನ ಯಂತ್ರಗಳಿಗೆ ತೂಕ ಮಾಡಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಕಾರ್ಖಾನೆಯಲ್ಲಿ ತೂಕ ಮಾಡಿದಾಗ ಸುಮಾರು 1 ಟನ್ ಕಬ್ಬ ಅಂದ್ರೆ ಸುಮಾರು 33 ಟನ್ ಹೊರಗಾಗಿತ್ತು. ಇಲ್ಲಿ ಬಂದಂಥ ಸಂದರ್ಭದಲ್ಲಿ 32 ಟನ್ ಐತೆ, ಅಂದ್ರೆ 995 kg ಕಡಿಮೆ ಆಯಿತು. ಆ ಸಂದರ್ಭದಲ್ಲಿ ಅವೇನದ ಆ ರೈತರು ಎಲ್ಲರೂ ಕುಡ್ಕೊಂಡು ಆ ಕಾರ್ಖಾನೆ ವಿರುದ್ಧ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಮತ್ತೆ ಹೊಳೆ ತಹಸೀಲ್ದಾರ್ ಬರ್ತಾರೆ ಸ್ಪಾಟ್ನಾಗ, ಸಿಂದಗಿ ತಹಸೀಲ್ದಾರ್ ಅಂತ ಬೆಳ್ಳಿ ಸರ್ ಅವ್ರು ಬಂದು ಆ ಕಾಟ ಮಾಡ್ತಾರೆ. ಅವ್ರು ಕಾಟ ಮಾಡಿದಾಗ ಮೊದಲು ಕಾರ್ಖಾನೆಯವ್ರು ಕೊಟ್ಟಿದ್ದಕ್ಕೂ ಮತ್ತು ತಹಸೀಲ್ದಾರ್ ಅವ್ರು ಬಂದ ಕಾರ್ಖಾನೆ ಕಾಟ ಮಾಡಿದಂಥ ಸಂದರ್ಭದಲ್ಲಿ 560 ಕಿಲೋ ಡಿಫರೆನ್ಸ್ ಬಂದು ಮತ್ತೊಂದು ರಿಸಿಟಿ ಕೊಡ್ತಾರೆ. ಅವಾಗ ಅವರು ಕೂಡ ಎಲ್ಲ ರೀತಿಯ ಪ್ರಯತ್ನ ಮಾಡಿ ವಿಜಯಪುರ ಜಿಲ್ಲೆಯ ಮೆಟ್ರೋ ಏನಂತಾರೆ ವೇಟ್ ಆ್ಯಂಡ್ ಮೆಜರ್ಮೆಂಟ್ ಅಧಿಕಾರಿಗಳನ್ನು ಕೂಡ ಅಲ್ಲಿ ಸ್ಪಾಟಿಗೆ ಕರೆಸಿ ಮತ್ತೆ ಪರಿಶೀಲನೆ ಮಾಡ್ಲಿಕ್ಕಾಗಿ 2024-25ನೇ ಸಾಲಿನ ದ್ರಾಕ್ಷಿ ಬೆಳೆಗಾರರಿಗೆ ಸಂಬಂಧಿಸಿದಂತೆ ವಿಮೆ ಪರಿಹಾರವನ್ನು ಕೊಡ್ಲಾರ ನಿಮಿತ್ತವಾಗಿ ತಿಕೋಟದಲ್ಲಿ ನಾವು ಪಟ್ಟಣವನ್ನು ಬಂದ್ ಮಾಡಿ ದೊಡ್ಡ ಮಟ್ಟದ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಜಂಟಿ ತೋಟಗಾರಿಕಾ ನಿರ್ದೇಶಕರು ಇರ್ಬೋದು, ಅದೇ ರೀತಿಯಾಗಿ ವಿಮಾ ಕಂಪನಿ ಅಧಿಕಾರಿಗಳು, ತಹಸೀಲ್ದಾರ್ ಅವರು ಎಲ್ಲರೂ ಕುತ್ಕೊಂಡು ಒಂದು ಅಧಿಕೃತವಾಗಿ ರೈಟಿಂಗ್ಗಳು ಕೊಟ್ಟು ಕೇವಲ ಒಂದು ವಾರದೊಳಗೆ ಎಲ್ಲ ರೈತರಿಗೂ ಕೂಡ 16,000 ಜನ ವಿಮೆ ತುಂಬ್ಯಾರ, ಅವರೆಲ್ಲರಿಗೂ ಕೂಡ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇಲ್ಲಿವರೆಗೂ ಕೂಡ ಸುಮಾರು 1800 ಜನರಿಗೆ ಪೆಂಡಿಂಗ್ ಇಟ್ಕೊಂಡ್ಬಿಡ್ತಾರೋ. ಅವ್ರು ಕೇಳಿದ್ರೆ ಹಲವಾರು ಸಮಸ್ಯೆಗಳು ಹೇಳಕತ್ತಾರ. ಅಲ್ಲಿ ಏನದ ಮಿಸ್ ಮ್ಯಾಚ್ ಆಗಿದಾವ, ರೈತರ ದಾಖಲಾತಿಗಳು ಅರ್ಧಂಬರ್ಧ ಅದಾವ ಅಂತ ಹೇಳಿ ಏನೋ ಒಂದು ಹೇಳಕತ್ತಾರ. ಇನ್ನು ಭಾಳ ಮಂದಿ ಕೇಳಕ್ಕಾಗಿ ಇಲ್ಲ ನಿಮಗೆ ಇನ್ಶೂರೆನ್ಸ್ ಬರಂಗಿಲ್ಲ ಅಂತ ಹೇಳಿ ರೈತರಿಗೆ ಅಂಜಿಕೆ ಹಾಕ್ಲಕತ್ತಾರ ಅವರು. ಅದಕ್ಕೆ ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ತೋಟಗಾರಿಕೆ ಇಲಾಖೆ JD ಅವರಿಗಿರ್ಬೋದು ಮತ್ತು ವಿಮೆ ಕಂಪನಿಯವರಿಗೆ ನಾವೇನು ಆಗ್ರಹ ಮಾಡಕತ್ತೀವಿ, ನೀವು ಏನೂ ಇಲ್ಲ, ನೀವು ಹೇಳ್ದಂಗೆ 1800 ಜನ ಏನು ಉಳಿದಾರಲ್ಲ ಅವರೆಲ್ಲರಿಗೂ ಕೂಡ ನ್ಯಾಯಸಮ್ಮತವಾಗಿ ಎಲ್ಲ ರೈತರಿಗೂ ಕೂಡ ಪರಿಹಾರ ನೀಡಬೇಕಂತೇಳಿ ಇವತ್ತಿನ ದಿನ ಆಗ್ರಹ ಮಾಡ್ಲಿಕ್ಕೆ ಆಗಮಿಸಿದ್ದೀವಿ. ಆದಷ್ಟು ಬೇಗನೆ ಈ ವಿಷಯ ಕುರಿತು ಪರಿಶೀಲನೆ ಮಾಡಿ 1800 ಜನರಿಗೆ ಇವತ್ತಿನ ದಿನ ಪರಿಹಾರ ಹಾಕಲಿಲ್ಲಪ್ಪ ಅಂತಂದ್ರೆ ಮಾನ್ಯ JD ಅವರ ಕಚೇರಿ ಮುಂದೆ ತೋಟಗಾರಿಕೆ